ಮಾಡಬೇಕು ಅಂತ ಕರೆದಾಗ ನಮ್ಮ ಎಸ್ ಟಿ ಸಿದ್ದರಾಮಯ್ಯ ಅವರು, ಇಂದುಧರ್ ಹೊನ್ನಾಪುರ ಅವರು, ಚಾವಡೆ ಲೋಕೇಶ್ ಅವರು ಮತ್ತು ಎಲ್ಲ ಸಮುದಾಯದ ಮತ್ತು ಎಲ್ಲ ಪಕ್ಷಗಳಲ್ಲಿ ನಾಯಕರುಗಳು ಒಂದು ಸಮನ್ವಯ ಸಮಿತಿಯನ್ನು ಮಾಡಿದ್ರು. ಆ ಸಮನ್ವಯ ಸಮಿತಿಗೆ ಅವ್ರನ್ನೂ ಆಹ್ವಾನ ಮಾಡಿದ್ರು. ಅಲೆಮಾರಿಗಳ ಪರವಾಗಿ ತಾವು ಕೆಲಸ ಮಾಡಿದ್ದೀರಾ, ಈ ಸಮನ್ವಯ ಸಮಿತಿಯಲ್ಲಿ ಬಂದು ಒಂದೊಂದು ಆಯೋಗ ರಚನೆ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. SC/ST ಮತ್ತು OBC ಅಲೆಮಾರಿಗಳದೊಂದು ಆಯೋಗ ರಚನೆ ಮಾಡಲಿಕ್ಕೆ ಬನ್ನಿ ಅಂತ. ನಮಗೆ ನಿಮ್ಮ ಸಂಘಟನೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ನಡುವೆ ಇನ್ನೊಂದು 2-3 ದಿನದಲ್ಲಿ ನಾವು ನೋಡ್ತಾ ಇರೋ ಒಂದು ವಿಚಾರಗಳಲ್ಲಿ CS ದ್ವಾರಕಾನಾಥ್ ಅವರನ್ನ MLC ಮಾಡಬೇಕು ಅಂತ ನಮ್ಮ ಒಂದು ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಇಮ್ಮಿಡಿಯೇಟಾಗಿ ನಾವು ಎಚ್ಚೆತ್ತುಕೊಂಡು ಈ ಸಂಘಟನೆಗಳ ಒಕ್ಕೂಟ ಅಂತ ಏನಿದೆಯಲ್ಲ ಅದ್ರ ಮುಖಾಂತರ ಇಷ್ಟೂ ಸಮುದಾಯಗಳು ಅವರ ವಿರುದ್ಧವಾಗಿ ಅವರನ್ನು MLC ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಆದಂಥ ನಮ್ಮ ಅಸ್ತಿತ್ವ ಇದೆ, ನಮ್ಮ ರಾಜಕೀಯ ಪ್ರಾತಿನಿಧ್ಯ, ನಮ್ಮ ಒಂದು ಸ್ಥಾನಮಾನಗಳನ್ನ ತಗೊಳೋದಕ್ಕೆ ನಾವು ಎಲ್ಲ ಪಕ್ಷಗಳಲ್ಲೂ ಓಡಾಡ್ತಾ ಇದ್ದೀವಿ. ಇಲ್ಲಿ ಜನತಾದಳ, BJP, ಕಾಂಗ್ರೆಸ್ಸು ಅಂತ ನಾವು ಈ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದೊಂದು ಪಕ್ಷದಲ್ಲೂ ಸಾವಿರಾರು ಲಕ್ಷಾಂತರ ಇದರಲ್ಲಿ ಅಲೆಮಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳಲ್ಲೂ ಅವ್ರದ್ದೇ ಆದಂಥ ಒಂದು ವರ್ಚಸ್ಸಿನಲ್ಲಿ. ಬಟ್ ಆದರೆ ಅವ್ರಿಗೆ ಇವತ್ತಿನವರೆಗೂ ಯಾವುದೇ ಒಂದು ಪಕ್ಷಗಳಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಒಂದು ಬಹುದೊಡ್ಡ ಬೇಡಿಕೆ ಏನಪ್ಪ ಅಂತಂದರೆ ಎಲ್ಲ ಪಕ್ಷಗಳಿಗೂ ನಾವು ಕೇಳ್ಕೊತಾ ಇರೋದು ಅಲೆಮಾರಿಗಳಿಗೆ ಆದಂತಹ ಒಂದು ಘಟಕ, ವಿಭಾಗ, BJPಯಲ್ಲಿ ಮೋರ್ಚಾ, ಪ್ರಕೋಷ್ಠ ಏನು ಹೇಳ್ತಾ ಇದ್ದಾರೆ, ಮತ್ತು ನಮ್ಮ JDS ಅಲ್ಲಿ ವಿಭಾಗ ಘಟಕಗಳನ್ನ ಸ್ಥಾಪನೆ ಮಾಡಿದ್ರೆ ಈ ಒಂದು ಗೊಂದಲಗಳು ಇರೋದಿಲ್ಲ. ಅಲೆಮಾರಿಗಳ ತಟ್ಟೆಗೆ ಬಂದು ಬೇರೆಯವರು ಕೈ ಹಾಕುವ ಒಂದು ಪ್ರಸಂಗ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಎಚ್ಚೆತ್ತುಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿ, ತಾವು ಈ ವಿಚಾರವನ್ನು ಗಟ್ಟಿಯಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ವಿರೋಧ ಪಡಿಸ್ತಾ ಇದ್ದಾರೆ. ಯಾವ ಜಾತಿಗಳು ದ್ವಾರಕಾನಾಥ್ ಅವ್ರ ಪರವಾಗಿಲ್ಲ, ಯಾರೋ ಅವ್ರ ಕೆಳಗಡೆ ಲೆಫ್ಟ್ ರೈಟ್ ಅಲ್ಲಿ ಅವರ ಜೊತೆ ಓಡಾಡೋರು ಅವರಿಗೆ ಅಧಿಕಾರ ಈಗ ನಾವೇನ್ ಮಾಡ್ತಾ ಇದ್ದೀವಿ ಕೊಟ್ಟಿರೋದು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಘಟಕ ರಚನೆ ಮಾಡಿ ಅಂತ ಕೊಟ್ಟಿದ್ದೀರಾ. ಇಲ್ಲಿ ಪತ್ರಿಕಾಗೋಷ್ಠಿ ಬೇಸಿಕ್ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಪಕ್ಷಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ. ಫಸ್ಟ್ ಪತ್ರಿಕಾಗೋಷ್ಠಿ ಮುಖಾಂತರ ನಾಳೆ ನಾಡದಲ್ಲಿ ಅವ್ರ ಹೆಸರು, ಇವಾಗ ನಾವು BJP ಆಫೀಸ್ ಕಚೇರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಪತ್ರಿಕೆ ಪ್ರಕಟ ಮಾಡ್ತೀರಾ, ನಾವು BJP ಆಫೀಸ್ ಹೋಗ್ತೀವಿ. ದ್ವಾರಕಾನಾಥ್ ಅವರು ಈ ಥರ ಪ್ರಪೋಸಲ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ದ್ವಾರಕಾನಾಥ್ ಅವರು ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ದಾರೆ, ನಾವು BJP ಪರವಾಗಿ ಲೋಹಿತ್ ಅವ್ರಿಗೆ ಇದು ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿ ಬಂದಮೇಲೆ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು, ಕುಮಾರಸ್ವಾಮಿ ಅವರು ಎಲ್ಲ ನೋಡ್ತಾರೆ. ನಾಳೆ ನಾಡಿದ್ರಲ್ಲಿ ನಾವು ಇದೇ ಪತ್ರಿಕೆ ಗೋಷ್ಠಿಯಲ್ಲಿ ದ್ವಾರಕಾನಾಥ್ ಅವ್ರ ಪರವಾಗಿ ಅಪೋಸ್ ಮಾಡ್ತೀವಿ. ಯಾಕಂದರೆ ನಾವು ಮನವಿ ಪತ್ರ ಕೊಡೋದು ಫಸ್ಟ್ ಪಕ್ಷಗಳಿಗೆ. ನಾವು ಇವಾಗ ನೀವು ಕೇಳೋದು ಕ್ವಶನ್, ದ್ವಾರಕಾನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಬಟ್ ಅವ್ರ ಹೆಸರು ಹಾಕಿಲ್ಲ ಅಂತ. ನಾವು ಇದುವರೆಗೂ ಎಲ್ಲೂ ಅಪ್ರೋಚ್ ಮಾಡಿಲ್ವಲ್ಲ, ಅಲೆಮಾರಿಗಳು ಘಟಕ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಇದು ಇಷ್ಟು ದೊಡ್ಡ ಅನ್ಯಾಯ ಆಗುತ್ತೆ ಅಲೆಮಾರಿಗಳಿಗೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಇವತ್ತು ಎಲ್ಲ ಪಕ್ಷಗಳ ರಾಜ್ಯಾಧ್ಯಕ್ಷಗಳನ್ನ ಭೇಟಿ ಮಾಡಿ ನಮ್ಮದೇ ಆದಂಥ ಒಂದು ಅಲೆಮಾರಿಗಳ ವಿಭಾಗ, ಘಟಕ, ಮೋರ್ಚಾ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು, ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ಅಪೋಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಅವರೆಲ್ಲ ಕಾಂಗ್ರೆಸ್ ಅಲ್ಲ ಸರ್?